ನನ್ನ ಹೆಸರು ನವೀನ್ ರೆಡ್ಡಿ. ಇದು ಇವತ್ತಿಂದು ಕೋದಂಡರಾಮಸ್ವಾಮಿ ರಥೋತ್ಸವ, ಬ್ರಹ್ಮ ರಥೋತ್ಸವ ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಾಗಿ ನಡೆಯುತ್ತದೆ. ಇಲ್ಲಿ ಎಲ್ಲಾ ಊರಿನ ಜನ ಸೇರಿ ತುಂಬಾ ಸಂತೋಷಕರದಿಂದ ಈ ಜಾತ್ರೆಯನ್ನು ಮುಂದುವರಿಸ್ತಾರೆ. ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಪದ್ಧತಿ ಮುಖಾಂತರ ನಡೆಸ್ಕೊಳ್ತಾರೆ. ಇಲ್ಲಿ ಈ ದಿನ ಕೋದಂಡರಾಮಸ್ವಾಮಿ ಎಂದೂರು ಜಾತ್ರೆ ಮಹೋತ್ಸವ ಸುಮಾರು ಎಷ್ಟು ಸಾವಿರ ಜನ ಸೇರಿದ್ದಾರೆ? 30,000-40,000 ಜನ ಸೇರಿದ್ದಾರೆ. ನಾವು ಎಲ್ದೂರು ಗ್ರಾಮದ, ನನ್ನ ಹೆಸರು ಅಮರೇಶ್ ಅಂತ. ಸುಮಾರು ನಮ್ಮ ಚೋಳರ ಕಾಲದಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಕೋದಂಡರಾಮಸ್ವಾಮಿ ದೇವಸ್ಥಾನದ ಒಂದು ವತಿಯಿಂದ ನಮ್ಮ ಎಲ್ದೂರಿನ ಇಡೀ ಎಲ್ದೂರು ಗ್ರಾಮಸ್ಥರ ಸುತ್ತಮುತ್ತಲ ಒಂದು 20-30 ಹಳ್ಳಿಗಳಿಂದ ಸೇರಿ ನಾವು ಬಹಳಷ್ಟು ವಿಜೃಂಭಣೆಯಾಗಿ ಒಂದು ಕೋದಂಡರಾಮಸ್ವಾಮಿ ಜಾತ್ರೆ ನಡೆಸ್ತಾ ಇದ್ದೇವೆ. ಈ ದಿನ ಮಧ್ಯಾಹ್ನ 3 ಗಂಟೆಯಿಂದ ಈ ಸಂಜೆ 10 ಗಂಟೆವರೆಗೂ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಇದಾದ ನಂತರ ಹಿಂದಿನ 4-5 ದಿವಸಗಳಿಂದನೂ ಪ್ರತಿ ದಿವಸನೂ ಒಂದೊಂದು ದೇವರ ಉತ್ಸವ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ಒಂದೊಂದು ಕುಲದವರಿಂದ ಒಂದೊಂದು ಉತ್ಸವ ನಡೀತಾ ಇದೆ. ಹಾಗಾಗಿ ಇದರ ಜೊತೆಗೆ ಇವತ್ತಿನ ರಾತ್ರಿ ಮತ್ತೆ ಈ ರಥೋತ್ಸವ ನಂತರ ನೆರೆಯ ನಮ್ಮ ಶ್ರೀಗಳ್ಳಿ ಗ್ರಾಮದ ವೈಜ್ಞಾನಿಕ ಕುಲ ಗ್ರಾಮಸ್ಥರಿಂದ ಕರಗ ಮಹೋತ್ಸವ ನಡೀತಾ ಇರ್ತದೆ. ಬಹಳಷ್ಟು ಸುಮಾರು 30,000-40 ಸಾವಿರ ಜನ ಸುತ್ತಮುತ್ತಲ ಒಂದು ಹಳ್ಳಿಗಳಿಂದ ಬಂದು ಸೇರಿರ್ತಾರೆ. ಎಲ್ಲಾ ಹಳ್ಳಿಗಳಲ್ಲಿ ಬಂದಿರುವಂತಹ ಎಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಹಳಷ್ಟು ವಿಜೃಂಭಣೆಯಾಗಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಡೋಲೋತ್ಸವ ಕಾರ್ಯಕ್ರಮ ಇದೆ, ಮುಂದೆ ನಡೀತಾ ಇರ್ತದೆ. ಅವತ್ತು ಸಹ ಬಹಳಷ್ಟು ವಿಜೃಂಭಣೆ ಈ ಒಂದು ನಮ್ಮ ರಥೋತ್ಸವ ಪ್ರಯುಕ್ತ ಸೋಮವಾರ ಸಂಜೆ 5 ಗಂಟೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮನೂ ಸಹ ಇರ್ತದೆ. ಎಲ್ಲಾ ನಮ್ಮ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ಕೊತೇವೆ. ಹಾಗೆ ಈ ಒಂದು ಇತಿಹಾಸ ಉಳ್ಳಂತಹ ಈ ಒಂದು ಕೋದಂಡರಾಮಸ್ವಾಮಿ ಜೊತೆಗೆ ನಮ್ಮ ಎಲ್ಲ 45,000-50 ಸಾವಿರ ಜನ ಸೇರಿ ಕರಗ ಮಹೋತ್ಸವಕ್ಕೂ ರಾತ್ರಿ ಎಲ್ಲಾ ಭಕ್ತಾದಿಗಳು ಬರಬೇಕು ಅಂತ ನಾವು ನಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊತಿದ್ದೀವಿ. ಶ್ರೀನಿವಾಸಪುರ ತಾಲೂಕು ಈ ಒಂದು ಎಂದೂರು ಗ್ರಾಮದಲ್ಲಿ ಪುಣ್ಯಕ್ಷೇತ್ರ ಕೋದಂಡರಾಮಸ್ವಾಮಿ ಒಂದು ಪವಿತ್ರ ಭಕ್ತರ ಕೋರಿಕೆಗಳ ಪ್ರತಿ ವರ್ಷವೂ ಇದೇ ರೀತಿ ಸಂಭ್ರಮಾಚರಣೆ ಯಾವ ರೀತಿ? ಪ್ರತಿ ವರ್ಷದಿಂದ ವರ್ಷಕ್ಕೆ ಇನ್ನು ವಿಜೃಂಭಣೆಯಿಂದ ನಡೀತಾ ಇದೆ. ಬಹಳಷ್ಟು ಎಲ್ದೂರಿನ ಮೂಲ ನೆಲೆಸಿರುವಂತಹವರು ಎಲ್ದೂರು ಬಿಟ್ಟು ಸುಮಾರು ಬೇರೆ ದೇಶಗಳಲ್ಲಿ ಇದ್ರೂ ಸಹ ನಮ್ಮ ಊರಿಗೆ ರಥೋತ್ಸವ ಅಂತಂದ್ರೆ ವಿಶೇಷವಾಗಿ ಎಲ್ಲರೂ ಸಹ ಪಾಲ್ಗೊಳ್ಳುವಂತಹ ಒಂದು ಕೆಲಸಗಳನ್ನ ಕುಟುಂಬ ಸಮೇತವಾಗಿ ಸುತ್ತಮುತ್ತ ಹಳ್ಳಿಗಳಲ್ಲಿರುವಂತಹ ಕುಟುಂಬಗಳಿಂದ ಇವನ್ ನಮ್ಮ ಬೆಂಗಳೂರಿಂದ ಹಿಡಿದು ಡೆಲ್ಲಿಯಿಂದ ಬೇರೆ ದೇಶಗಳಲ್ಲೂ ಸಹ ವಾಸ ಮಾಡ್ತಾ ಇರೋರು ಈ ಒಂದು ಉತ್ಸವಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಇದು ವಿಜೃಂಭಣೆಯಾಗಿ ಹೋಗ್ತಾನೆ ಇರ್ತದೆ. ಹಾಗಾಗಿ ಈ ಒಂದು ಕೋದಂಡರಾಮಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಸಹ ಇರ್ಲಿ ಅಂತ ಆ ಕೋದಂಡರಾಮಸ್ವಾಮಿಯಲ್ಲಿ ನಾವು ಬೇಡ್ಕೊಂತ ಇದ್ದೇವೆ. ಜೊತೆಗೆ ನಾವು ಏನ್ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಾವು ಹೋಗ್ಬಿಟ್ಟು ಪೂಜೆ ಮಾಡಿ ಏನಾದ್ರು ಬೇಡಿಕೆ ಮಾಡಿ ಇಟ್ಟಿದ್ದೇವೆ ಅಂತಂದ್ರೆ ಆ ಬೇಡಿಕೆಯನ್ನು ತೀರಿಸುವಂತ ಶಕ್ತಿ ಆ ರಾಮನಲ್ಲಿದೆ. ಆ ರಾಮನಲ್ಲಿ ನಂಬಿಕೆ ಇಟ್ಟಿದ್ದಾದ್ರೆ ಎಲ್ರಿಗೂ ಸಹ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವತು. ನನ್ನ ಹೆಸರು ಅಮರೇಶ್ ಆರ್ ಅಂತ. ಇದೇ ನಮ್ಮ ಎಲ್ದೂರು ಗ್ರಾಮದಲ್ಲಿ ಶ್ರೀನಿವಾಸ ಪಬ್ಲಿಕ್ ಶಾಲೆ ನಾನು ಮ್ಯಾನೇಜ್ಮೆಂಟ್ ಆಗಿರ್ತೇನೆ. ಹಾಗಾಗಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಸೇರಿ ನಾವು ಪ್ರತಿ ವರ್ಷ ವಿಜೃಂಭಣೆಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದೀವಿ.